ಅವರ ಜಾಯ್ ಸ್ಕೂಲ್ ಮತ್ತು ನಮ್ಮ ರಿವ್ಯೂ ಹಾಸ್ಪಿಟಲ್ ಹಾಗೂ ನಮ್ಮ ಸಂಯಮ ಆರೋಗ್ಯ ಧಾಮ ಯೋಗ ಮತ್ತು ಆಯುರ್ವೇದ ಪಂಚಕರ್ಮ ಚಿಕಿತ್ಸೆ ವತಿಯಿಂದ ಇವತ್ತು ಒಂದು ಉಚಿತವಾದಂಥ ತಪಾಸಣಾ ಶಿಬಿರವನ್ನು ಏರ್ಪಾಡು ಮಾಡಿರ್ತಕ್ಕಂಥದ್ದು. ಅದಕ್ಕೆ ಬಹಳ ಮುಖ್ಯವಾಗಿ ಇಲ್ಲಿ ನೀವೆಲ್ಲರೂ ಸಹಕಾರ ನೀಡ್ತಾ ಇರ್ತಕ್ಕಂಥದ್ದು ಹಾಗೂ ನಮ್ಮ ಡಾಕ್ಟರ್ ಶ್ರೀಧರ್ ಅವರು ಇವಾಗ ಬಹಳ ಎಚ್ಚರಿಕೆಯಿಂದ ಬಹಳ ಸೂಕ್ತವಾಗಿ ಸ್ಪಷ್ಟವಾಗಿ ಡಯಾಬಿಟೀಸ್ ಬಗ್ಗೆ ಹೇಗೆ ಬರುತ್ತೆ ಅಂತ ಅವರ ಅನುಭವಗಳನ್ನು ನಿಮ್ಮ ಮುಂದೆ ಎಲ್ಲ ಹಂಚ್ಕೊಂಡಿದ್ದಾರೆ. ಈಗ ಬಹಳಷ್ಟು ನಮಗೆಲ್ಲ ಗೊತ್ತಾಗಿದೆ ಯಾಕೆ ಬರುತ್ತೆ ಅಂತಕ್ಕಂಥದ್ದು. ಅವರು ಒಂದು ಪ್ರಶ್ನೆ ಕೇಳಿದ್ರು, ಡಯಾಬಿಟೀಸ್ ಇಲ್ದಲೇ ಇರ್ತಕ್ಕಂಥ ಮನೆ ಯಾವುದು ಅಂತ. ಇವತ್ತು ಮಕ್ಕಳಲ್ಲೇ ಡಯಾಬಿಟೀಸ್ ಬರ್ತಾ ಇರ್ತಕ್ಕಂಥದ್ದು ನಾವೆಲ್ಲ ನೋಡ್ತೀವಿ. ಅಂದರೆ ಈಗ ಒಂದು ಉದಾಹರಣೆಗೆ ಇವರು ಹುಡುಗ ಹೇಳಿದ್ರು, ನಾನು ಇದೇ ಫಸ್ಟ್ ಟೈಮ್ ಚೆಕ್ ಮಾಡಿಸಿದ್ದು ಅಂತ ಹೇಳಿದ್ರು. ಅವ್ರಿಗೆ ಎಷ್ಟಿದೆ ಈಗ GRPS 300 ಚಿಲ್ಲರೆ ಇದೆ, 327 ಇದೆ ಅವರಿಗೆ. ಸೊ ಅವ್ರಿಗೆ ಗೊತ್ತೇ ಇಲ್ಲ ಅದು ಮಧುಮೇಹ ಅಂತಕ್ಕಂಥದ್ದು. 50 ವರ್ಷದ ಹಿಂದೆ ಹೋದರೆ ಯಾವ ಈ ಮಧುಮೇಹ ಒಂದು ಹಳ್ಳಿನಲ್ಲಿ ಒಂದು ಮನೆಯಲ್ಲೋ 2 ಮನೆಯಲ್ಲೋ ಅದು ಇದ್ದರೆ BP ಶುಗರು ಇಂಥವೆಲ್ಲ. ಇವತ್ತು ಪ್ರತಿಯೊಂದು ಮನೆಯಲ್ಲೂ ಶುಗರ್ ಇದೆ, ಶುಗರ್ ಎಲ್ಲರಿಗೂ ಇದೆ, ಎಲ್ಲರೂ ಶುಗರ್ ಫ್ಯಾಕ್ಟ್ರಿ ಓನರ್ಗಳಾಗ್ಬಿಟ್ಟಿದೆ. ಈ ಕಾರಣಗಳು ಏನು ಅಂತ ಹೋದರೆ ಈಗ ನಮ್ಮ ಆಧುನಿಕ ಚಿಕಿತ್ಸೆ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ರು. ನಾವೆಲ್ಲ ಏನಂದರೆ ಬಂದ ಮೇಲೆ ನಾವು ಯೋಚನೆ ಮಾಡ್ತಾ ಇರ್ತೀವಿ, ಬಂದ ಮೇಲೆ ನಾವು ಔಷಧಿಗಳನ್ನು ತಗೋಬೇಕು ಅಂತ ಹೋಗ್ತೀವಿ ಅಲ್ವಾ. ಬಂದ ಮೇಲೆ ಶುಗರ್ ಗೊತ್ತಾಗೋದಕ್ಕೆ ನಮ್ಗೆ ಇಷ್ಟು ವರ್ಷ ಆಗಿರುತ್ತೆ ಇದೆ ಅಂತ. ಇದನ್ನು ಹಾಗೆ ಬಿಟ್ಟ ಮೇಲೆ ಅಲ್ಲಿ ಅನೇಕ ರೀತಿಯಾದ ಕಾಂಪ್ಲಿಕೇಶನ್ಸ್ ಸ್ಟಾರ್ಟ್ ಆಗುತ್ತೆ. ಡಯಾಬಿಟಿಕ್ ನ್ಯೂರೋಪತಿ, ಡಯಾಬಿಟಿಕ್ ನೆಫ್ರೋಪತಿ, ರೆಟಿನೋಪತಿ, ಈ ಥರ ಅಲ್ಸರ್ ಮತ್ತು ಗ್ಯಾಂಗ್ರೇನ್, ಈ ಥರ ಎಲ್ಲ ಕೊನೆ ಹಂತಕ್ಕೆ ಬಂದು ನಮ್ಮ ಜೀವನವನ್ನು ಅಷ್ಟೊತ್ತಿಗೆ ಬರೀ ಔಷಧಿಯಲ್ಲೇ ನಮ್ಮ ಇರತಕ್ಕಂಥ ಜೀವನವೆಲ್ಲ ಕಾಲ ಕಳ್ಕೊಂಡು ಹೋಗ್ಬಿಡ್ತೀವಿ. ಇದಕ್ಕೆ ಬಹಳ ಮುಖ್ಯವಾದ ಕಾರಣ ಏನಪ್ಪ ಅಂದರೆ ಇವತ್ತಿನ ಜೀವನ ಶೈಲಿ, ನಾವು ನಡೆಸ್ತಾ ಇರ್ತಕ್ಕಂಥ ಜೀವನ ಶೈಲಿ. ಈಗ ಇವರು ಯಜಮಾನರು ಇದ್ದಾರೆ, ಇವರು ಎಷ್ಟು ಡೇಟ್ ಆಫ್ ಬರ್ತ್ ಕೇಳಿದ್ರೆ ಅವ್ರ ಕಾಲದಲ್ಲಿ ಹೋದರೆ ಇದ್ರ ಬಗ್ಗೆ ಕೇಳೇ ಇರಲಿಲ್ಲ ಯಾರು. ಯಾಕೆ ಅಂದರೆ ಅವರು ಸೇವನೆ ಮಾಡ್ತಿದ್ದಂಥ ಆಹಾರ ಭಾಳ ಚೆನ್ನಾಗಿತ್ತು. ಅದಕ್ಕೆ ಲೈಫ್ ಸ್ಟೈಲ್ ಅಂದರೆ ಜೀವನ ಶೈಲಿಯಲ್ಲಿ ಏನು ಬರುತ್ತೆ, ಆಹಾರ, ವಿಹಾರ, ಆಚಾರ, ವಿಚಾರ, ವ್ಯವಹಾರ ಇವೆಲ್ಲವೂ ಕಳೆದ ಒಂದು 25-30 ವರ್ಷಗಳಿಂದ ಜಾಸ್ತಿ ಆಗೋಯ್ತು. ಭಾರತ ದೇಶ ಮಧುಮೇಹಗಳ ರಾಜಧಾನಿ ಆಗೋಕ್ಕೆ ಪ್ರಾರಂಭ ಆಗೋಯ್ತು. ಮೊದಲು ಚೈನಾ ಫಸ್ಟ್ ಇದ್ದರೆ ಈಗ ಭಾರತ ಈಗಲೂ ಕೂಡ ಸ್ಪೀಡಲ್ಲೇ ಇದೆ. ಭಾರತ ಎಲ್ಲದರಲ್ಲೂ ಮುಖ್ಯ, ಬಹಳ ವೇಗವಾಗಿ ಬೆಳೀತಾ ಇದೆ. ಅದರಲ್ಲಿ ಇಂಥ ಕಾಯಿಲೆಗಳ ಕಾಲ ಈ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಜಾಸ್ತಿ ಆಗ್ತಾ ಇದೆ. ಯಾವುದೇ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು. ಬೆಂಗಳೂರು ಅದರಲ್ಲೂ ಬಹಳ ಮುಖ್ಯವಾಗಿ ಪ್ರತಿಯೊಂದು ಕಾಯಿಲೆಗಳಿಗೂ ರಾಜಧಾನಿ ಆಗ್ತಾ ಇದೆ. ಯಾಕೆ ಅಂದರೆ ಬೆಳೀತಾ ಇರ್ತಕ್ಕಂಥ ಸ್ಪೀಡ್. 2002